ಬಿಎಸ್ವೈ ಆಡಿಯೋ ಬಗ್ಗೆ ರಾಷ್ಟ್ರಪತಿಗೆ ದೂರು ನೀಡೋದಕ್ಕೆ ಕಾಂಗ್ರೆಸ್ ಪತ್ರ ಬರೆದಿದೆ. ಕಾಂಗ್ರೆಸ್ ನಾಯಕ ವಿಎಸ್ ಉಗ್ರಪ್ಪ ಮಾತನಾಡಿ ರಾಷ್ಟ್ರಪತಿ ಭೇಟಿಗೆ ಅವಕಾಶ ಕೇಳಿ 8ನೇ ತಾರೀಕು ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಭೇಟಿಗೆ ದಿನಾಂಕ ನಿಗದಿ ಮಾಡಿದ ಬಳಿಕ 150ರಿಂದ 200 ಪ್ರಮುಖ ನಾಯಕರು ರಾಷ್ಟ್ರಪತಿಯವರನ್ನ ಭೇಟಿ ಮಾಡಿ ದೂರು ಸಲ್ಲಿಸುತ್ತಾರಂತೆ. ರಾಷ್ಟ್ರಪತಿಗಳಿಗೆ ನಮ್ಮ ಪಕ್ಷದ ಸಿಎಲ್ಪಿಯ ನಾಯಕರಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ರಾಷ್ಟ್ರಪತಿಗಳಲ್ಲಿ ಅಪಾಯಿಂಟ್ಮೆಂಟನ್ನು ಕೇಳಿ ಒಂದು ಪತ್ರವನ್ನು ಬರೆದಿದ್ದಾರೆ ಪಕ್ಷದ ಪರವಾಗಿ. ಸಂವಿಧಾನವನ್ನು ಎತ್ತಿಡಿತಕ್ಕಂಥ ಜವಾಬ್ದಾರಿ ಕಾನ್ಸ್ಟಿಟ್ಯೂಷನಲ್ ಹೆಡ್ ಈ ದೇಶದಲ್ಲಿ ರಾಷ್ಟ್ರಪತಿಗಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿಗಳ ಗಮನಕ್ಕೆ ಇವತ್ತು ತರತಕ್ಕಂಥ ದೃಷ್ಟಿಯಿಂದ ಈಗಾಗಲೇ ಪತ್ರವನ್ನು ಬರೆದಿದ್ದೇವೆ. ಸುಮಾರು 150ರಿಂದ 200 ಜನ ಡೆಲಿಗೇಷನನ್ನು ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ಏನು ಇಲ್ಲೂ ಸಂವಿಧಾನ ಬಾಹಿರವಾಗಿರತಕ್ಕಂಥ ಕೃತ್ಯವನ್ನು ಈ ಒಂದು ಯಾರು ಡಿಸ್ಕ್ವಾಲಿಫೈಡ್ MLS ಮೂಲಕ ಮಾಡಿಸಿದ್ದಾರೆ ಆ ಮಾಡಲಿಕ್ಕೆ ಕಾರಣ ಆಗಿರತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಹೇಗೆ ಕೆಲಸ ಮಾಡಿದ್ದಾರೆ ಸಂವಿಧಾನ ಬಾಹಿರವಾಗಿ ಅನ್ನೋದನ್ನು ಅವರ ಗಮನಕ್ಕೆ ತಂದು ಡಿಸ್ಮಿಸಲ್ಗೆ ಕೇಳತಕ್ಕಂಥ ದೃಷ್ಟಿಯಿಂದ ಅಪಾಯಿಂಟ್ಮೆಂಟ್ ಅನ್ನು ಕೇಳಿದೆ. 15 ವಿಧಾನಸಭಾ ಉಪಚುನಾವಣೆ 15 ಕ್ಷೇತ್ರಗಳಿಗೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಾಳೆಯಿಂದ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಸುದ್ದಿಗೋಷ್ಠಿ ನಡೆಸಿ ಚುನಾವಣಾ ಆಯೋಗ ಈ ಮಾಹಿತಿನ ಕೊಟ್ಟಿದೆ. 15 ಕ್ಷೇತ್ರಗಳಿಂದ ಸ್ಪರ್ಧಿಸುವವರು ನಾಮಪತ್ರ ಸಲ್ಲಿಸಬಹುದು. ಹಿಂದೆ ಕೂಡ ನಾಮಪತ್ರ ಸಲ್ಲಿಕೆ ಆಗಿತ್ತು, ಅವುಗಳನ್ನ ಪರಿಗಣಿಸಲಾಗತ್ತೆ ಅಂತ ಚುನಾವಣಾ ಆಯೋಗದ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ಹೇಳಿದ್ದಾರೆ. By elections to the 15 constituencies in Karnataka: Athni, Kagwad, Gokak, Yellapur, Hirekerur, Ranibennur, Vijayanagar, Chikballapur, KR Pura, Yashwantpur, Mahalakshmi Layout, Shivaji Nagar, Hoskote, KR Pete, Hunsur. These all are going to poll, and as per the Gazette notification of 27/9, the dates were extended, and from again 11/11, that is tomorrow, we are restarting nomination. Last date for nomination will be 18/11, and date of scrutiny will be 19/11, and last date of withdrawal of candidates will be 21/11, and date of poll will be 5/12. Date of counting votes will be 9/12, and date before which election should be completed is 11/12. Model code of conduct will again come into being from tomorrow, that is 11/11, and all preparatory activities have been done and everything is. ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ನವೆಂಬರ್ 15ಕ್ಕೆ ಶರತ್ ಬಚ್ಚೇಗೌಡ ನಾಮಪತ್ರ ಸಲ್ಲಿಸಲಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸುವ ಸಾಧ್ಯತೆ ಇದೆ. ತಮಗೆ ಬೆಂಬಲಿಸಿ ಅಂತ ಜನರಿಗೆ ಬಾವಾಪುರದಲ್ಲಿ ಕೇಳಿಕೊಂಡಿದ್ದಾರೆ. ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟಿಸುವ ಸಂದರ್ಭದಲ್ಲಿ ಶರತ್ ಬಚ್ಚೇಗೌಡ ಈ ಮನವಿ ಮಾಡಿದ್ದಾರೆ. ನವೆಂಬರ್ 15ನೇ ತಾರೀಕು ಅಂದ್ರೆ ಬರೋ ಶುಕ್ರವಾರ ನಾಮಿನೇಷನ್ ಆಗ್ತಾ ಇದ್ದೀನಿ. ಹೊಸಕೋಟೆ ಟೌನ್ ಅಲ್ಲಿ ಪಕ್ಷಾತೀತ ಅಭ್ಯರ್ಥಿಯಾಗಿ ನಾನು ನಾಮಿನೇಷನ್ ಆಗ್ತಾ ಇದ್ದೀನಿ. ದಯವಿಟ್ಟು ತಾವೆಲ್ಲ ಬಂದು ಅವತ್ತು ಆಶೀರ್ವಾದ ಮಾಡಬೇಕು. ಪ್ರತಿ ಊರಿಂದ ಕೂಡ ಯಾವುದೇ ಒಂದು ಊರು ಇಲ್ಲದೆ ಇದ್ದಂಗೆ ಬಂದಲ್ಲಿ ತಾವೆಲ್ಲ ಸೇರಿ ಆಶೀರ್ವಾದ ಮಾಡಿ ನನಗೆ ಎಲೆಕ್ಷನ್ಗೆ ನನಗೆ ತಯಾರಿಗೆ ಆಶೀರ್ವಾದ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ